ನಾನು ಕೆ.ಆರ್. ವಿಜಯಕುಮಾರ್, ಸಾರಿಗೆ ಸಂಸ್ಥೆಯ 4 ನಿಗಮಗಳ ಎಲ್ಲ ನೌಕರರಿಗೆ ಒಂದು ಸಿಹಿ ಸುದ್ದಿ ಅನ್ನೋದಕ್ಕಿಂತಲೂ ಒಂದು ಎಲ್ಲರಿಗೂ ತೃಪ್ತಿ ಆಗುವಂಥ ಇತ್ಯರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ತಮ್ಮ ಮುಂದೆ ಬಂದಿದ್ದೇನೆ. 15ನೇ ತಾರೀಕಿನಿಂದ 19ನೇ ತಾರೀಕುವರೆಗೂ 5 ದಿನಗಳ ಕಾಲ ಒಂದು ಗಾಂಧಿಗಿರಿ ಮಾಡಬೇಕು ಅಂತೇಳಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯವರು ಒಂದು ತೀರ್ಮಾನ ಮಾಡಿದರು. ಆದರೆ ಹಿಂದಿನ ದಿವಸನೇ 14ನೇ ತಾರೀಕು ನಮ್ಮ KSRTCಯ MD ಅವರಾದಂತಹ ಅಕ್ರಮ್ ಪಾಷಾರವರು ಒಂದು ಪತ್ರ ಬರೆದು 15 ದಿವಸಗಳ ಒಳಗಾಗಿ ಮುಖ್ಯಮಂತ್ರಿಗಳ ಜೊತೆ ಒಂದು ಭೇಟಿಯನ್ನು, ಒಂದು ಮೀಟಿಂಗನ್ನು ಏರ್ಪಡಿಸಿ ಆ ಮೂಲಕ ಈ ಪ್ರಕರಣವನ್ನು ಸುಖಾಂತಿ ಮಾಡುವ ಒಂದು ಆಶ್ವಾಸನೆ ಕೊಟ್ಟಿದ್ದರ ಆಧಾರದ ಮೇಲೆ 15ನೇ ತಾರೀಕಿನಿಂದ ಆಚರಣೆ ಮಾಡಬೇಕಾಗಿದ್ದಂತಹ ಏನು ಉಪವಾಸ ಸತ್ಯಾಗ್ರಹ ಅನ್ನುವ ಗಾಂಧಿಗಿರಿಯನ್ನು ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡ್ರು. ನೆಕ್ಸ್ಟು 27 ನಾಡಿದ್ದು ಮತ್ತು ಕನ್ಸಿಲೇಷನ್ನು ಇದೆ. ಆ ಕನ್ಸಿಲೇಷನ್ನು ಪರಿಣಾಮ ಏನಾಗುತ್ತೆ ಅಂತ ಈಗ ಮಾತಾಡೋದು ಬೇಡ. ಏನೇ ಆಗಲಿ, ಈಗಾಗಲೇ 15 ದಿವಸಗಳೊಳಗೆ 10 ದಿವಸ ಕಳೆದೋಯ್ತು, ಇನ್ನೊಂದು 5 ದಿವಸ ಇದೆ. ಈ ಮಧ್ಯದಲ್ಲಿ ನಾವು ಈ ಒಂದು ಸಾರಿಗೆ ಮ್ಯಾನೇಜ್ಮೆಂಟ್ಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇವತ್ತು ನಾನು ತಮ್ಮ ಮುಂದೆ ಬಂದಿದ್ದೇನೆ. ಸಾರಿಗೆ ನೌಕರರ ಸಮಸ್ಯೆಗಳು ಇವತ್ತಿಂದಲ್ಲ, ಭಾಳ ವರ್ಷಗಳದು. ಸುಮಾರು 96ನೇ ಇಸ್ವಿಯಿಂದ ವೇಜ್ ಅಗ್ರಿಮೆಂಟ್ ಆಗಿಲ್ಲ. ಆಮೇಲೆ 2018ರಿಂದ ಇದೇನು ಅಗ್ರಿಮೆಂಟು ಬೇಡ, ಸಾರಿಗೆ ಸಂಸ್ಥೆಯಲ್ಲಿ ಸಂಘಟನೆಗಳು ಬೇಡ ಅನ್ನೋ ಒಂದು ಮನಸ್ಥಿತಿಗೆ ನಮ್ಮ ನೌಕರರು ಬಂದು ನಮ್ಮನ್ನು ಸರ್ಕಾರಿ ನೌಕರರನ್ನು ಮಾಡಿಬಿಡಿ ಅನ್ನೋ ಒಂದು ಶುರು ಮಾಡಿದರು. ಅದು ಅಂತಿಮವಾಗಿ ಸರ್ಕಾರಿ ನೌಕರರಿಗೆ ಏನು 7ನೇ ವೇತನ ಆಯೋಗದ ಶಿಫಾರಸಿನ ಅನ್ವಯ ಈಗ ಸಂಬಳ ಕೊಡ್ತಿದ್ದಾರೆ, ಅದನ್ನು ನಮಗೆ ಅನ್ವಯಿಸಿಬಿಡಿ ಅನ್ನೋ ಒಂದು ಹಂತದಲ್ಲಿ ಈಗ ಇದೆ. ಈ 2 ವಿಚಾರ ಯಾವುದದು, ವೇಜ್ ಅಗ್ರಿಮೆಂಟ್ ಆಗಬೇಕು ಅಂತ ಒಂದು ಕಡೆ, ಸರ್ಕಾರಿ ನೌಕರರು ಅಂತಂದರೆ ಈ ಸರ್ಕಾರದ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ನಮ್ಗೆ ಅನುಷ್ಠಾನಗೊಳಿಸಿ ಅನ್ನೋದು, ಈ 2 ಒಂದು ಭಿನ್ನ ಅಭಿಪ್ರಾಯಗಳಿಂದಾಗಿ ಈ 2 ವಿಚಾರಗಳನ್ನು ಈ 2 ಗುಂಪುಗಳಾಗಿ, ಒಂದು ಒಕ್ಕೂಟ ಅನ್ನೋ ಹೆಸರಿನಲ್ಲಿ, ಇನ್ನೊಂದು ಜಂಟಿ ಕ್ರಿಯಾ ಸಮಿತಿ ಅನ್ನೋ ಹೆಸರಿನಲ್ಲಿ ಒಂದು 4-5 ಸಂಘಗಳು ಸೇರಿಕೊಂಡು ಈ ಒಂದು ಕಗ್ಗಂಟು ಮಾಡಿ ಬಿಟ್ಬಿಟ್ಟಿವೆ. ಯಾವ ಮುಖ್ಯಮಂತ್ರಿಗಳ ಜೊತೆ 4 ಸಾರಿ ಸರ್ವೆ ಆದರೂ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಮುಂದೆ ಆದ್ರೂ ಹೆಚ್ಚು ಕಡಿಮೆ ನಮ್ಮ MD ಅವರು ಜಂಟಿ ಕ್ರಿಯಾ ಸಮಿತಿಯವರಿಗೆ ಮತ್ತು ಯಾರು ಒಕ್ಕೂಟದವ್ರಿಗೆ ಸಾಧ್ಯವಾದಷ್ಟು ತಿಂಗಳಿಗೊಂದು 4 ವಾರಕ್ಕೆ 4 ಸಾರಿ ಅವರಿಗೆ ಭೇಟಿಗೆ ಅವಕಾಶ ಮಾಡಿಕೊಡ್ತಾ ಇದ್ರು. ಕನ್ಸಿಲೇಷನ್ 4-5 ಸಾರಿ ಆದ್ರೂ ಈ ಒಂದು ಬಿಕ್ಕಟ್ಟು ಇತ್ಯರ್ಥ ಆಗದೆ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ಮುಂದೆ ಒಂದು ಮೀಟಿಂಗ್ ಅರೇಂಜ್ ಆದರೂ ಸಹ ಅದು ಫಲಪ್ರದ ಆಗದೇ ಇರುವ ಸಾಧ್ಯತೆ ಇದೆ. ಆದರೆ ನಾನೇ ಹೇಳ್ತಿರೋದು, ಯಾವುದೇ ಕಾರಣಕ್ಕೆ ಇದು ಫಲಪ್ರದ ಆಗಬೇಕು. ಆ ನಿಟ್ಟಿನಲ್ಲಿ 92ನೇ ಇಸ್ವಿಗಿನ್ನ ಮೊದಲು ಆಡಳಿತ ವರ್ಗ ಅಂದರೆ ಮ್ಯಾನೇಜ್ಮೆಂಟು ಮತ್ತು ಕಾರ್ಮಿಕ ಸಂಘಗಳು ಆಗಿದ್ದವು ಸೇರಿ ಒಂದು ಚಾರ್ಟರ್ ಆಫ್ ಡಿಮ್ಯಾಂಡ್ ಮೇಲೆ ಈಚ್ ಆ್ಯಂಡ್ ಎವರಿ ಪಾಯಿಂಟ್ ಮೇಲೆ ಚರ್ಚೆ ಮಾಡಿ, ಅದು ದಿನಗಟ್ಟಲೆ ಹಿಡಿಯೋದು, 3-4 ಸಿಟ್ಟಿಂಗ್ನಲ್ಲಿ ಮಾಡೋದು, 5-6 ಸಿಟ್ಟಿಂಗ್ನಲ್ಲಿ ಮಾಡೋದು ಮಾಡಿ ಒಂದೊಂದೇ ಪಾಯಿಂಟಿನ ಮೇಲೆ ತೀರ್ಮಾನ ಮಾಡಿ ಅಂತಿಮವಾಗಿ ಒಂದು MOU ಅಂತಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಒಂದು ಹೆಸರಿನಲ್ಲಿ ಅಗ್ರಿಮೆಂಟ್ ಅಂತ ಆಗ್ತಿತ್ತು. 92ರಲ್ಲೂ ಸಹ ಅದೇ ಆಗಿದ್ದು. ಆದರೆ 92ರಲ್ಲಿ ಏನು ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಅವರ ಜೊತೆ ಅಗ್ರಿಮೆಂಟ್ ಆಯಿತು. ಆ ಅಗ್ರಿಮೆಂಟು ಬಗ್ಗೆ ಒಂದು ತಕರಾರು ಶುರು ಆಯಿತು. ಆ ತಕರಾರು ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಆ ಅಗ್ರಿಮೆಂಟ್ ರದ್ದಾಗಿ ಆ ನಂತರ ಇದುವರೆಗೂ ಯಾವುದೇ ಅಗ್ರಿಮೆಂಟ್ ಇಲ್ಲದೆ ಹತಾಶರಾಗಿ ಕೊನೆಗೆ ಸರ್ಕಾರಿ ನೌಕರನ್ನು ನಮ್ಮನ್ನು ಮಾಡಿಬಿಡಿ ಅನ್ನೋ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ನಾನು ಜವಾಬ್ದಾರಿಯುತ IAS ಅಧಿಕಾರಿಗಳು ಏನಿದ್ದಾರೆ ನಮ್ಮಲ್ಲಿ 4 ಕಾರ್ಪೊರೇಷನ್ಗಳಲ್ಲಿ, ಅವರು ಆ ಎಲ್ಲ ಯೂನಿಯನ್ಗಳನ್ನು ಒಂದು ಕಡೆ ಸೇರಿಸಿ ಒಂದು ಇದೇ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಬೇಡಿಕೆಗಳ ಬಗ್ಗೆ ಸಮಗ್ರವಾಗಿ ಒಂದು ಚರ್ಚೆ ಮಾಡಿದರೆ ಒಂದು ಏನದು ಕನ್ಸೆನ್ಸಸ್ ಅಥವಾ ಒಟ್ಟಭಿಪ್ರಾಯಕ್ಕೆ ಬರುವ ಅವಕಾಶ ಇದೆ. ಮೊದಲು ಇವರು ಒಂದು ಒಟ್ಟಭಿಪ್ರಾಯ ರೂಪಿಸಿ ಆಮೇಲೆ ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಈ ರೀತಿ ನಾವು ಒಂದು ಒಟ್ಟಭಿಪ್ರಾಯಕ್ಕೆ ಬಂದಿದ್ದೇವೆ,
ಅದಕ್ಕೆ ನೀವು ಕನ್ಕರೆನ್ಸ್ ಕೊಡಿ ಅಂದರೆ ಒಪ್ಪಿಗೆ ಕೊಡಿ ಅಂತಂತಂದರೆ ಸರ್ಕಾರದ ಏನು ಮುಖ್ಯಸ್ಥರು ಮುಖ್ಯಮಂತ್ರಿಗಳೇನಿದ್ದಾರೆ ಅವ್ರಿಗೆ ಈ ಒಂದು ಈಚ್ ಆ್ಯಂಡ್ ಎವರಿ ಪಾಯಿಂಟನ್ನ ಡಿಸ್ಕಷನ್ ಮಾಡಿ ವಿವಾದಗಳು ಮಾಡ್ಕೊಳ್ತಾ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಮಧ್ಯದಲ್ಲಿ 4 ಮೀಟಿಂಗ್ಗಳಲ್ಲಿ ಸರ್ಕಾರ ಒಂದು ರೀತಿ ತನ್ನ ನಿಲುವು ಹಿಂಬಾಕಿ ಬಗ್ಗೆ, ಆಮೇಲೆ ವೇತನ ಹೆಚ್ಚಳದ ಬಗ್ಗೆ ಒಂದು ನಿಲುವು ಈಗಾಗಲೇ ಈಚೆಗೆ ಬಂದಿದೆ. ಅದಕ್ಕೆ ಪ್ರತಿರೋಧವಾಗಿ ಜಂಟಿ ಕ್ರಿಯಾ ಸಮಿತಿಯವರು ಇರ್ಬೋದು ಅಥವಾ ಒಕ್ಕೂಟದವರು ಇರ್ಬೋದು ಇನ್ನು ಬೇರೆ ಡಿಫ್ರೆಂಟ್ ನಿಲುವು ತಗೊಂಡಿದ್ದಾರೆ. ಈ ಡಿಫ್ರೆಂಟ್ ನಿಲುವು ಒಂದು ಸಾರ್ಟ್ ಔಟ್ ಆಗಲಿಲ್ಲ ಅಂತಂದರೆ ಇನ್ನು 10 ವರ್ಷ ಆಗಲಿ ಈ ಒಂದು ಸಮಸ್ಯೆ ಬಗೆಹರಿಯೋದಿಲ್ಲ. ಆ ಕಾರಣಕ್ಕೆ ನಾನು ಈಗ 4 ಜನ MDಗಳಿಗೆ ಏನು ಕೋರ್ತಾ ಇದ್ದೇನೆ, ಮುಖ್ಯಮಂತ್ರಿಗಳ ಸಭೆಗೆ ಮುನ್ನ ಎಲ್ಲ ಟ್ರೇಡ್ ಯೂನಿಯನ್ಗಳನ್ನು ಕರೆದು ಒಂದು ಒಟ್ಟಭಿಪ್ರಾಯ ರೂಪಿಸೋದಕ್ಕೆ ಮತ್ತು ಅವರು ಕೊಟ್ಟಿರುವ ಚಾರ್ಟರ್ ಆಫ್ ಡಿಮ್ಯಾಂಡ್ಗಳಲ್ಲಿರುವ ಪ್ರತಿಯೊಂದು ಅಂಶವನ್ನು ಚರ್ಚಿಸಿ ತೀರ್ಮಾನಕ್ಕೆ ಬರೋದಾದರೆ ಅಲ್ಟಿಮೇಟ್ಲಿ ಈಗ ಏನೋ ಒಂದು ಕಡೆ ಸ್ಟಕ್ ಆಗಿದೆ. ಏನು ಜಂಟಿ ಕ್ರಿಯಾ ಸಮಿತಿಯವರು ಹಿಂಬಾಕಿ ಮತ್ತು 24ರಿಂದ ವೇತನ ಹೆಚ್ಚಳ ಆಗಲೇಬೇಕು ಅನ್ನೋ ಒಂದು ಅಟ್ಟಕ್ಕೆ ನಿಂತಿದ್ದಾರೆ. ಆದರೆ ಆಮೇಲೆ ಇವರು ಏನು ಸರ್ಕಾರಿ ನೌಕರರನ್ನು ಮಾಡಿ ಅಥವಾ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿ ಅದು ಹಟ್ಟಕ್ಕೆ ನಿಂತಿದ್ದಾರೆ. ಈ ರೀತಿ ಹಟ್ಟಕ್ಕೆ ನಿಂತಿದ್ರೆ ಇನ್ನು 10 ಸಾರಿ ಚೀಫ್ ಮಿನಿಸ್ಟರ್ ಹತ್ರ ಮೀಟಿಂಗ್ ಆದ್ರೂ ಬಗೆಹರಿಯೋದಿಲ್ಲ. ಅದನ್ನು ಬಗೆಹರಿಸುವ ಹೊಣೆ, ಬಗೆಹರಿಸುವ ಜವಾಬ್ದಾರಿ, ಬಗೆಹರಿಸಬೇಕಾದ ಕೆಲಸ 4 ಜನ MDಗಳು ಮತ್ತು ಅವ್ರ ಜೊತೆ ಅವರ ಸಹಾಯಕರು ಅವ್ರು ಇರಲೇಬೇಕಾಗಿದ್ರೆ ಆ ಸಹಾಯಕರ ಮೂಲಕ ಮೊದಲೇನೇ ಈಚ್ ಆ್ಯಂಡ್ ಎವರಿ ಪಾಯಿಂಟ್ ಮೇಲೆ ಒಂದು ಕನ್ಸೆನ್ಸಸ್ಗೆ ಅಂದರೆ ಒಂದು ಒಟ್ಟ ಅಭಿಪ್ರಾಯಕ್ಕೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ.